2024ರ ವಿಷನ್ ಏನು? ನೀವೊಂದು ಕಾರ್ ತೊಗೊಬೇಕಾ, ಅಥವಾ ಬಂಗ್ಲೋ ತೊಗೊಬೇಕಾ, ಅಥವಾ ಒಂದು ಪ್ರಮೋಷನ್ ಆಗಬೇಕಾ, ಅಥವಾ ಮಕ್ಕಳು ಒಂದು ಮದುವೆ ಆಗಬೇಕಾ? ಅಂದರೆ ಒಂದು ಚಿಕ್ಕ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ನ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಕೂಡ ಒಂದು ಗ್ರ್ಯಾಟಿಟ್ಯೂಡ್ನ ತಿಳಿಸ್ತಾ ಬನ್ನಿ. ಗುರುಜಿ ನಾನು ಅದು ಮಾಡಿದೆ, ಆ ಟೆಕ್ನಿಕ್ ಮಾಡಿದೆ, ನಿಮ್ದು ಈ ಟೆಕ್ನಿಕ್ ಮಾಡಿದೆ, ಸೊ ಎಲ್ಲ ಆಗಿರುತ್ತೆ. ಸೊ ರಿಸಲ್ಟ್ಸ್ ಕೂಡ ಸಿಕ್ಕಿರುತ್ತೆ, ನಾವೆಲ್ಲೋ ಅದನ್ನು ಗಮನಿಸೇ ಇರಲ್ಲ. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವಾಗೇನು 2024 ವರ್ಷದ ಆಲ್ಮೋಸ್ಟ್ ಜನವರಿ ತಿಂಗಳಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಅಂದ್ಕೊಂಡಿರ್ತೀವಿ, ಮತ್ತು ನಾನಾ ರೀತಿ ಒಂದು ಟೆಕ್ನಿಕ್ಸ್ನ ಫಾಲೋ ಮಾಡಬೇಕು ಅಂತಲೂ ಅಂದ್ಕೊಂಡಿರ್ತೀರ. ಸೊ ಇವತ್ತು ನಾನು ಹೇಳ್ತಾ ಇರೋದು ಅಂದರೆ, ಮೊದಲಿಗೆ ನಾವು 2023ರಲ್ಲಿ ಏನೆಲ್ಲ ಮಾಡಿದ್ವಿ ಅಲ್ವಾ, ಅಂದರೆ 2023ರಲ್ಲಿ ಈ ವರ್ಷ ನನಗೆ ಹೇಗೆಲ್ಲ ಇತ್ತು ಅಂದರೆ ಒಂದು ಚಿಕ್ಕ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ನ ಮಾಡಬೇಕಾಗತ್ತೆ. ಒಂದು ಕಡೆ ನೀವು ಒಂದು ಬುಕ್ ತೊಗೊಳ್ಳಿ, ಅಲ್ಲಿ 2023ರಲ್ಲಿ ನನಗೆ ಏನೆಲ್ಲ ಒಳ್ಳೇದಾಯಿತು, ಒಂದು ಚಿಕ್ಕ ವಿಷಯ ಆದರೂ ಪರವಾಗಿಲ್ಲ, ಅದನ್ನು ನೀವು ಏನು ಮಾಡಿ ಬರಿತಾ ಬನ್ನಿ. ಜನವರಿ ತಿಂಗಳಲ್ಲಿ ನಾನೊಂದು ಕಾರ್ ತೊಗೊಂಡೆ, ಅಥವಾ ನನ್ನದು ಯಾವುದೋ ಒಂದು ಸಾಲ ಇತ್ತು, ಫೆಬ್ರವರಿ ತಿಂಗಳಲ್ಲಿ ಆ ಸಾಲನ ಕ್ಲಿಯರ್ ಮಾಡಿದೆ, ಅಥವಾ ಯಾವುದೋ ಒಂದು ಏಪ್ರಿಲ್ ತಿಂಗಳಲ್ಲಿ ಒಂದು ಪ್ರಾಪರ್ಟಿ ಬೈ ಮಾಡಿದೆ, ತುಂಬ ಅದ್ಭುತವಾಗಿ ಅದು ಕೂಡ ಚೆನ್ನಾಗಾಯಿತು ನನಗೆ, ಅಥವಾ ನನಗೆ ಒಂದು ಮಗು ಹುಟ್ಟಿತು, ಅಥವಾ ಒಂದು ಕೆಲಸದ ಪ್ರಮೋಷನ್ ಸಿಕ್ತು. ಸೊ ಆ ರೀತಿ ಪ್ರತಿಯೊಂದು ಕೂಡ ಮಾಡ್ತಾ ಬನ್ನಿ. ಎಲ್ಲದಕ್ಕೂ ಕೂಡ ಒಂದು ಗ್ರ್ಯಾಟಿಟ್ಯೂಡ್ನ ತಿಳಿಸ್ತಾ ಬನ್ನಿ. ಯಾವಾಗ ನಾವು ಗ್ರ್ಯಾಟಿಟ್ಯೂಡ್ ತಿಳಿಸೋದು ನಾವು ಯಾವತ್ತೂ ರೂಢಿ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಗೆ ಯಾವುದೇ ಕೆಲಸ ಕೂಡ ಆಗೋದೇ ಇಲ್ಲ. ತುಂಬ ಜನ ಏನು ಗೊತ್ತಾ, ಮ್ಯಾನಿಫೆಸ್ಟೇಷನ್ ಗುರುಜಿ ನಾನು ಅದು ಮಾಡಿದೆ, ಆ ಟೆಕ್ನಿಕ್ ಮಾಡಿದೆ, ನಿಮ್ದು ಈ ಟೆಕ್ನಿಕ್ ಮಾಡಿದೆ, ಸೊ ಎಲ್ಲ ಆಗಿರುತ್ತೆ. ಸೊ ಇವೆಲ್ಲ ಫಾಲೋ ಮಾಡಿದ್ಮೇಲೆ ಎಲ್ಲ ಕೂಡ ಇಂಪ್ಯಾಕ್ಟ್ ಮಾಡಿರುತ್ತೆ, ಸೊ ರಿಸಲ್ಟ್ಸ್ ಕೂಡ ಸಿಕ್ಕಿರುತ್ತೆ, ನಾವೆಲ್ಲೋ ಅದನ್ನು ಗಮನಿಸೇ ಇರಲ್ಲ, ಎಲ್ಲೋ ನೋಟಿಸೇ ಮಾಡಿರಲ್ಲ. ಯಾಕೆ ಹೇಳಿ, ನಾವು ತುಂಬ ದೊಡ್ಡ ವಿಷಯಗಳು ಬಂದರೆ ಮಾತ್ರನೇ, ಎಲ್ಲೋ ನಂಗೆ 1 ಕೋಟಿ ಬಂದರೆ ಅಥವಾ 10 ಲಕ್ಷ ಬಂದರೆ ಮಾತ್ರನೇ ಅದನ್ನು ಗುರ್ತಿಟ್ಕೊಳ್ಳೋದು. ಎಲ್ಲೋ ಒಂದು ಚಿಕ್ಕದಾಗಿ 100 ರೂಪಾಯಿ ಬಂದಿರೋದು ಅಥವಾ ಒಂದು 1000 ರೂಪಾಯಿ ಬಂದಿರೋದು, ಎಲ್ಲದಕ್ಕೂ ಕೂಡ ನೀವು ಗ್ರ್ಯಾಟಿಟ್ಯೂಡ್ನ ತಿಳಿಸ್ಬೇಕಾಗತ್ತೆ. ನಾನು ಎಲ್ಲೋ ಅಂದ್ಕೊಂಡಿರ್ತೀನಿ, ಇವತ್ತು ಯಾರಿಗೋ 10,000 ಕೊಡಲೇಬೇಕು, ನಾನು ಕುತ್ತಿಗೆಗೆ ಬಂದುಬಿಟ್ಟಿದೆ, ಯಾರೋ ದೇವ್ರ ಥರ ಬಂದು ಕೊಡ್ತಾರೆ, ಅದನ್ನು ನಾವು ಮರ್ತೇ ಬಿಟ್ಟಿರ್ತೀವಿ. ಯಾಕೆ ಹೇಳಿ, ಆ ಟೈಮಿಗೆ ನಾವು ಆ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ವಲ್ಲ, ಆಗೋಯ್ತು ಕೆಲಸ. ಹಂಗಲ್ಲ, ಆ ಟೈಮಿಗೆ ಬಂತಲ್ವಾ, ಯಾರೋ ಒಬ್ರು ತಂದು ಕೊಟ್ರಲ್ಲ, ಅದಕ್ಕೊಂದು ಗ್ರ್ಯಾಟಿಟ್ಯೂಡ್ ಇರಬೇಕು. ಸೊ ಈ ರೀತಿ 2023ರಲ್ಲಿ ಏನೆಲ್ಲ ಆಗಿದೆ ನಿಮಗೆ, ಪ್ರತಿಯೊಂದು ವಿಷಯನೂ ಕೂಡ ಒಂದು ಕಡೆ ನೋಟ್ ಡೌನ್ ಮಾಡಿ, ಅದಕ್ಕೊಂದು ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ಮೀ ವಿತ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು ಒಂದು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಅದಾದಮೇಲೆ 2024ರಲ್ಲಿ ನಿಮ್ಮ ಪ್ಲ್ಯಾನು ಅಂದರೆ ಈ ವರ್ಷದ ಏನೇನು ಪ್ಲ್ಯಾನ್ಸ್ ಇದೆ ಅದನ್ನೆಲ್ಲ ಕೂಡ ಒಂದು ಕಡೆ ಬರಿತಾ ಬನ್ನಿ. ಸೊ ಇದನ್ನು ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ನೀವು ಏನೇನು ಬರೆದಿರ್ತೀರಲ್ಲ ಎಲ್ಲವೂ ಕೂಡ ಅದ್ಭುತವಾಗಿ ಅದೆಲ್ಲವೂ ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ. ಮೇನ್ ಕೀ ಏನು ಅಂತಂದರೆ, ಪ್ರತಿಯೊಂದು ವಿಷಯಕ್ಕೂ ಕೂಡ ಒಂದು ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ, ಧನ್ಯವಾದ ತಿಳಿಸಿ, ಒಂದು ಥ್ಯಾಂಕ್ ಯು ಹೇಳಿ. ಜೀವನದಲ್ಲಿ ಒಂದು ಪಾಠ ಕಲಿಸಿದೆಯಾ ಅದನ್ನು ಕೂಡ ಬರೀರಿ. ಯಾವುದೋ ಒಂದು ಬಿಸ್ನೆಸ್ ಕೈ ಹಾಕಿದೆ, ಎಲ್ಲೋ ಒಂದು ಕಡೆ ಯಾರೋ ಬಂದು ತಪ್ಪಿಸಿದ್ರು, ತುಂಬ ಒಳ್ಳೇದಾಯ್ತಪ್ಪ, ಅದಕ್ಕೂ ಒಂದು ಧನ್ಯವಾದ ತಿಳಿಸ್ಬೇಕಾಗತ್ತೆ. ಸೊ ಈ ರೀತಿ ಮಾಡಿಕೊಂಡಾಗ ನಿಮ್ಮ 2024ರಲ್ಲಿ ನೀವೇನೆಲ್ಲ ಅಂದ್ಕೊಂಡಿದ್ದೀರಾ ಅಥವಾ ಏನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕು ಅಂತಿದ್ದೀರಾ, ನಿಮ್ಗೆ ಅದ್ಭುತವಾದಂಥ ಒಂದು ವಿಷನ್ ಬೋರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ಸಂಚಿಕೆಗಳಲ್ಲಿ ಏನು ಮಾಡ್ತೀನಿ ಅಂದರೆ, ನಿಮ್ಮ ವಿಷನ್ಸ್ ಏನಿದೆ, ನಿಮ್ಮ ಏನೆಲ್ಲ ಬೈಕೆಗಳಿದೆ, ಅದನ್ನು ಯಾವ ರೀತಿ ಆ್ಯಕ್ಚುಯಲ್ ಆಗಿ ಮ್ಯಾನಿಫೆಸ್ಟ್ ಮಾಡುವಂಥದ್ದು, ಅಥವಾ ನಿಮ್ಮ ಮನೆಯ ಯಾವ ಜಾಗದಲ್ಲಿ ಆ ವಿಷನ್ ಬೋರ್ಡನ್ನು ತಗಲಾಕೋದ್ರಿಂದ ಅದ್ಭುತವಾಗಿ ಅದು ನಮಗೆ ಸಿದ್ಧಿ ಆಗ್ತದೆ. ನೋಡಿ, ಇವಾಗ ನೀವೇನು ಅಂತಂದರೆ ಪ್ಲಾನಿಂಗ್ ಮಾಡ್ಕೊಬೇಕು. ವಿಷನ್ ಏನು ನಿಮಗೆ 2024ರ ವಿಷನ್ ಏನು? ನೀವೊಂದು ಕಾರ್ ತೊಗೊಬೇಕಾ, ಅಥವಾ ಬಂಗ್ಲೋ ತೊಗೊಬೇಕಾ, ಅಥವಾ ಒಂದು ಪ್ರಮೋಷನ್ ಆಗಬೇಕಾ, ಅಥವಾ ಮಕ್ಕಳು ಒಂದು ಮದುವೆ ಆಗಬೇಕಾ? ಸೊ ಎಲ್ಲವನ್ನು ಕೂಡ ಒಂದು ಕಡೆ ಜರ್ನಲಿಂಗ್ ಮಾಡ್ಕೊಳ್ತಾ ಬನ್ನಿ. ಅದಾದಮೇಲೆ ಪ್ಲ್ಯಾನ್ ಮಾಡ್ತಾ ಬನ್ನಿ. ಸೊ ಎಲ್ಲವೂ ಕೂಡ ಪ್ಲ್ಯಾನ್ ಮಾಡಿದಾಗ ಅದ್ಭುತವಾದಂಥ ರಿಸಲ್ಟ್ಸ್ ನಮಗೆ ಪಡ್ಕೊಳ್ತೀವಿ. ಸೊ ನಿಮಗೆ ಸಾಕಷ್ಟು ಜನ ನಮ್ಮ ವಿಷನ್ ಬೋರ್ಡ್ ಏನು ಮಾಡಿರ್ತಾರೆ ಗೊತ್ತಾ, ಕ್ಲಮ್ಸಿ ಮಾಡಿಬಿಟ್ಟಿರ್ತಾರೆ. ಅಲ್ಲೇ ಒಂದು ಪಿಕ್ಚರ್ ತುಂಬ ಜನ ಮೊಬೈಲ್ ಫೋನಲ್ಲಿ ಆಗ್ಬೋದು ಅಥವಾ ಕಂಪ್ಯೂಟ್ರಲ್ಲಿ ಹಾಕ್ಕೊಂಡಿರ್ತಾರೆ, ಏನು ಮಾಡಿರ್ತಾರೆ, ಜಂಬಲ್ ಅಪ್ ಮಾಡಿಬಿಟ್ಟಿರ್ತಾರೆ. ಎಲ್ಲ ಪಿಕ್ಚರ್ಸ್ನು ಸುಮ್ಮನೆ ಒಂಥರ ಕಸ ಥರ ಆಡ್ಕೊಂಡು ಇದು ನನ್ನ ವಿಷನ್ ಬೋರ್ಡ್ ಅಂತ ಹಾಕ್ಕೊಂಡಿರ್ತಾರೆ. ಆ ಥರ ಹಾಕ್ಕೊಳ್ಳೋದು ಬೇಡ. ಒಂದೊಂದು ಕ್ಲಾರಿಟಿ ಇರಲಿ. ನನಗೊಂದು ಇಂಡೋರ್ ಸ್ಟುಡಿಯೋ ಬೇಕು, ಶೂಟಿಂಗ್ಗೋಸ್ಕರ ಒಂದು ಸ್ಟುಡಿಯೋ ಬೇಕು, ಆ ಸ್ಟುಡಿಯೋ ಯಾವ ಥರ ಇರಬೇಕು ಒಂದು ವಿಜುವಲೈಸ್ ಮಾಡಿ, ಅದನ್ನು ಥಿಂಕ್ ಮಾಡಿ, ಅದ್ರದ್ದೊಂದು ಫೋಟೋ ಇಂದನೋ ಅಥವಾ ಎಲ್ಲೋ ನೆಟ್ಟಿಂದನೋ ಅದ್ರ ಸೂಟ್ ಆಗುವಂಥ ಒಂದು ಪಿಕ್ಚರ್ನ ತೆಗೆದು ಅದನ್ನು ಒಂದು ಕಡೆ ಸಪ್ರೇಟಾಗಿ ಅಂಟಿಸಿ. ಅಥವಾ ಒಂದು ಕಾರು, ಯಾವ ಕಾರ್ ಬೇಕು, ಸುಮ್ಮನೆ ಯಾವುದೋ ಕಾರ್ ಸಿಕ್ತು ಅಂತೇಳಿ ಹಾಕ್ಕೊಳ್ಳೋದಲ್ಲ. ನಿಮಗೆ ಪರ್ಟಿಕ್ಯುಲರ್ ಯಾವ ಕಾರ್ ಬೇಕು, ಗ್ರ್ಯಾಂಡ್ ವಿಟಾರಾ ಬೇಕಾ, ಮಾರುತಿ ಬೆಂಜ್
ಬ್ರೆಝಾ ಬೇಕಾ ಅಥವಾ ಬೆನ್ಸ್ ಬೇಕಾ, ಯಾವ ಕಾರ್ ಬೇಕೋ ಅದರ ಆ್ಯಕ್ಚುಯಲ್ ಫೋಟೋ ಅದೇ ಕಲರ್ನ ತೆಗೆದುಬಿಟ್ಟು ಅಲ್ಲಿ ಅಂಟಿಸ್ಬೇಕಾಗತ್ತೆ. ಸೊ ಈ ರೀತಿ ಒಂದು ಆ್ಯಕ್ಚುಯಲ್ ವಿಷನ್ ಬೋರ್ಡ್ ಮಾಡೋದು ಹೇಗೆ ಅದನ್ನು ಕೂಡ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತಾ ಬರ್ತೀನಿ ಅಂತ ಹೇಳ್ತೀನಿ. ಸೊ ಸಾಕಷ್ಟು ಜನರಿಗೆ ಮಾಹಿತಿಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಂದನೆಗಳು.